ಹಾಗೆ ಹೀಗೆ ಅನ್ನೋದು. ಅದಕ್ಕೆ ಅವರು ಇದ್ದಂಥವ್ರು ಇಲ್ಲ, ಇದರಿಂದ ಮೂಲಭೂತವಾದಿಗಳಿದ್ದಾರೆ, ಧರ್ಮಾಂಧರಿದ್ದಾರೆ, ಅವ್ರು ಮಾಡಿಸ್ತಾ ಇದ್ದಾರೆ, ನಮ್ಮ ಲಾಭಕ್ಕಾಗಿದ್ದು ಇವರು ಅನ್ನೋದು ಇವೆರಡೂ ತಪ್ಪು. ಸತ್ಯ ಅಷ್ಟು ನಂಬಬೇಕಾಗಿದೆ. ಪತ್ರಕರ್ತರಿಗೆ ಬೇಕಾಗಿದ್ದು ಯಾವ ಲೆಫ್ಟು ಇಲ್ಲ, ರೈಟು ಇಲ್ಲ, ಮಿಡ್ಲು ಇಲ್ಲ, ಅವ್ರದ್ದೇನದು ಸತ್ಯ ಏನದಪ್ಪ ಅದು. ಆ ದಿಶೆಯಲ್ಲಿ ನಮ್ಮ ಪತ್ರಕರ್ತರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲರೂ ವರ್ಕ್ ಮಾಡುವಂಥ ಪತ್ರಕರ್ತರು ಆ ದಿಶೆಯಲ್ಲೇ ನಿಶ್ಚಿತವಾಗಿಯೂ ಸತ್ಯ ಹೊರಗೆ ಹಾಕಬೇಕು ಅನ್ನೋಂಥ ದಿಶೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಆರಂಭದಲ್ಲಿ SIT ಪಾಪ ಅದು ನೋಡಿರಿ ಹೊಸ ಪ್ರಯೋಗ ಬರ್ತಾವೆ. ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಇದು. ಒಂದು ಪವಿತ್ರ ಕ್ಷೇತ್ರದಲ್ಲೇ ನೂರಾರು ಹೆಣ್ಣುಗಳು ಹೋಗಿದ್ದು ಇದುವರೆಗೆ ಯಾವುದೂ ಬಂದೇ ಇಲ್ಲ. ಅಂದಾಗ ಹೊಸ ಸಂಶೋಧನೆ ಶುರು ಆದಾಗ ಅವರು ಬಾಬು ಗುದ್ದಿ ಸನಿಗೆ ಹಿಡ್ಕೊಂಡು ಬಂದಿದ್ದರು, ಮಂದಿನ ಒಬ್ಬೆ ಮಾಡಿದರು. ಅದು ಇಲ್ಲಿವರೆಗೆ ರಿಸಲ್ಟ್ ಇಲ್ಲ ಅಂದಾಗ ಈಗ ಹೊಸ ವಿಷಯ ಬಂದದ್ದು. ಅದೆಲ್ಲ ಯಾಕೆ ಬೇಕಾಗಿದೆ? ಮತ್ತು ಈಗೂ ಅನುಭವದಿಂದ ಗೊತ್ತಾಗೋದು ಕೆಲವೊಂದಿಲ್ಲ, ಮಳೆಯಿಂದ ಆಗಿರ್ಬೋದು, ವಾತಾವರಣದಿಂದ ಆಗಿರ್ಬೋದು. 10-15 ವರ್ಷಗಳ ಹಿಂದಿನ ಹೆಣ್ಣುಗಳು ಕೆಳಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಕೆಳಗೆ ಇಳಿಯುವಂಥ ಸಾಧ್ಯತೆಗಳಿದ್ದಾವೆ, ಕೆಲವೊಮ್ಮೆ ಕರಿಗೆ ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಆ ಎಲ್ಲ ದಿಶೆಯಲ್ಲೇ ಇನ್ನಷ್ಟು ಏನಪ್ಪ ಅಂತಂದ್ರೆ ಹೊಸ ತಂತ್ರಜ್ಞಾನದ ಇವತ್ತು ಭೂಮಿಯಲ್ಲಿ ಏನಾದರೂ ಹುಡುಕುವಂಥ ಡಿಫೆನ್ಸ್ ಅವರು ಯೂಸ್ ಮಾಡುವಂಥದ್ದು, ಅಂದರೆ ಬಾಂಬ್ಗಳನ್ನು ಕಂಡುಹಿಡಿದಾಗಲಿ ಮತ್ತೇನೋ ಆಗಲಿ ಆ ಪ್ರದೇಶದಲ್ಲಿ ಉಪಯೋಗ ಮಾಡ್ತಾಯಿರೋದು. ಅದನ್ನು ಯಾಕೆ ಎಲ್ಲ ಕಡೆ ಯಾವುದನ್ನು ಉಪಯೋಗ ಮಾಡಬಾರ್ದು ಅನ್ನೋಂಥ ಇವತ್ತು ಪ್ರಶ್ನೆ. ಅದಕ್ಕೆ ಆ ದಿಶೆಯಲ್ಲಿ SIT ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗಾಗಿ ಅದು ಆಗಬೇಕು. ಮೊದಲು ಆ ರಾಡಾರ್ ಬರಲಿ, ಸ್ವಚ್ಛ ಆಗಲಿ, ಗೊತ್ತಾಗಲಿ ಎಲ್ಲರಿಗೂ ಏನದು ಒಳಗೆ